ಈಸಿಯಾಗಿ ಮನೆಯಲ್ಲಿಯೇ ಟೊಮೆಟೊ ಸಾಸನ್ನು ವಿನೆಗರನ್ನು ಯೂಸ್ ಮಾಡದೆ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಸಾಸನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಟೊಮೆಟೊ ಸಾಸನ್ನು ಮಾಡಲಿಕ್ಕೆ ಏನೆಲ್ಲ ಬೇಕಂತೇಳಿ ನೋಡೋಣ. ತೊಳೆದಿಟ್ಟಿರುವಂಥ ಟೊಮ್ಯಾಟೊ ಮತ್ತು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ. ಈ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಇದು 1 ನಿಂಬೆ ಹಣ್ಣು ತೊಗೊಂಡಿನಿ. ಇದರಲ್ಲಿ ಅರ್ಧ ನಿಂಬೆನಷ್ಟೇ ಯೂಸ್ ಮಾಡೋದು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಮೊದಲಿಗೆ ನಾವು ಟೊಮೆಟೊವನ್ನು ಅರ್ಧ ಕಟ್ ಮಾಡಿಕೊಂಡು ಇದನ್ನು ಇವಾಗ ಕುಕ್ಕರ್ ಒಳಗೆ ಕುದಿಸ್ಲಿಕ್ಕೆ ಇಡೋಣ. ಇದು 1 ವಿಸಿಲ್ ಅಥವಾ 2 ವಿಸಿಲ್ ಬಂದರೆ ಸಾಕು. ಅಷ್ಟಿಗೆ ಕುದ್ದಿರುತ್ತೆ. 1 ವಿಸಿಲನ್ನು ಬರೆಸಿದ್ರೆ ಬೆಟರು. ಇವಾಗ ನೋಡಿ, ಇವಾಗ ಟೊಮೆಟೊ ಕುದ್ದಿದೆ. ಇದನ್ನು ನಾವು ಒಂದು ಮಿಕ್ಸರ್ ಬೌಲ್ಗೆ ಹಾಕ್ಕೊಳ್ಳೋಣ. ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಪೂರ್ತಿಯಾಗಿ ಆರಲಿಕ್ಕೆ ಬಿಡೋಣ. ಇದು ಬರೀ ಟೊಮೆಟೊ ಅಷ್ಟವನ್ನು ಹಾಕ್ಕೊಳ್ಳೋಣ. ನೀರೆಲ್ಲ ನಾವು ಎತ್ತಿಟ್ಕೊಳ್ಳೋಣ. ಬೇಕಿದ್ರೆ ಆಮೇಲೂ ಯೂಸ್ ಮಾಡ್ಬೋದು. ಇವಾಗ ಇದ್ರೊಳಗೆ ನೀರು ಹಾಕಿ ರುಬ್ಬೋದು ಬೇಡ. ಜಸ್ಟ್ ನಾವು ಟೊಮೆಟೊ ಅಷ್ಟವನ್ನು ಹಾಕಿ ರುಬ್ಬೋಣ. ಫಸ್ಟಿಗೆ ಇದನ್ನು ಒಂದು 5 ನಿಮಿಷ ಇವಾಗ ಆರಲಿಕ್ಕೆ ಬಿಡೋಣ. ನಾವು ಪೂರ್ತಿ ಸಣ್ಣಂಗೆ ಇದನ್ನು ರುಬ್ಕೊಂಡಿವಿ ಅಂತಂದ್ರೆ ನಮ್ಗೆ ನೀಟಾಗಿ ಆಗುತ್ತೆ. ಇವಾಗ ನೋಡಿ, ಇದನ್ನು ನಾವು ರುಬ್ಕೊಂಡಾಗೈತಿ. ಫಸ್ಟ್ ಇದನ್ನು ನಾವು ಒಂದು ಚಾನ್ಗಿ ಒಳಗೆ ಸೋಸ್ಕೊಳ್ಳೋಣ. ಯಾಕಂತಂದರೆ ಇದ್ರೊಳಗೆ ಬೀಜ ಆಮೇಲೆ ಮೇಲಿನ ಸೊಪ್ಪೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಹಾಗಾಗಿ ನಾವು ಏನು ನಮ್ಗೆ ರಸ ಬರುತ್ತಲ್ಲ ಅದಷ್ಟವನ್ನು ನಾವು ಇಟ್ಕೋಬೇಕು. ಉಳಿದಿದ್ದು ಟೊಮೆಟೊ ಅಥವಾ ಬೀಜ ಎಲ್ಲ ಉಳಿದಿರ್ತಲ್ಲ, ಇದನ್ನು ಬೇಕಿದ್ರೆ ನಾವು ಸಾರಿಗೂ ಹಾಕ್ಕೋಬೋದು. ಇಲ್ಲಂತಂದರೆ ನಾವು ಅದನ್ನು ಒಗಿಲಬೋದು. ಈ ರೀತಿಯಾಗಿ ನಾವು ಪೂರ್ತಿ ಎಲ್ಲ ನೀಟಾಗಿ ಸೋಸ್ಕೊಳ್ಳೋಣ. ಚಾನ್ಗೆ ಸಣ್ಣದಿರೋದ್ರಿಂದ ಸ್ವಲ್ಪ ನಾನು ಸೋಸ್ಕೊಳತ್ತೀನಿ. ಇವಾಗ ನೋಡಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸೋಸ್ಕೊತೀನಿ. ಇವಾಗ ನೋಡಿ, ಇಷ್ಟು ಜ್ಯೂಸ್ ನಮ್ಗೆ ಬಂದೈತಿ. ಇದನ್ನು ಇವಾಗ ನಾವು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ಅಂದರೆ ನೀರಿನ ಅಂಶ ಎಲ್ಲ ಹೋಗೋ ತನಕ ಸ್ವಲ್ಪ ಗಟ್ಟಿಯಾಗಿ ಬರೋ ತನಕ ಇದನ್ನು ನಾವು ಸರಿಯಾಗಿ ಕುದಿಸ್ಕೊಳ್ಳೋಣ. ಒಂದು 5 ರಿಂದ 6 ನಿಮಿಷ ಕುದಿಸ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಸ್ವಲ್ಪ ನೋಡಿರಿ, ಇವಾಗ ಗುಳೆ ಟೈಪ್ ಬರ್ತಿದೆ. ಇದು ಕುದ್ದಿದೆ. ಇದಕ್ಕೆ ಇವಾಗ ನಾವು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗೈತಿ. ಇದಕ್ಕೆ ನಾವು ಇವಾಗ ಫಸ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರವನ್ನು ಹಾಕ್ಕೊಳ್ಳೋಣ. ಅವ್ರು ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಕಮ್ಮಿ ಬೇಕನ್ನೋರು ಕಮ್ಮಿನೂ ಹಾಕ್ಕೋಬೋದು. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ ನಾವು. ಇವಾಗ ಇನ್ನೊಂದಿಷ್ಟು ಇದನ್ನು ಮತ್ತಾಗಿ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಕುದಿಸಿ, ಇವಾಗ ನೋಡಿರಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೋತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಕಿದ್ರೂ ಹಾಕ್ಕೋಬೋದು. ಇದನ್ನು ಮತ್ತೆ ನಾವು ಇನ್ನೊಂದು 2 ನಿಮಿಷ ಕುದಿಲಿಕ್ಕೆ ಬಿಡೋಣ. ಇದಕ್ಕೆ ನೋಡಿ, ನಾವು ವಿನೆಗರನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ವಿನೆಗರ್ ಬದಲಿಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು, ಅಂದರೆ ಒಂದು 2 ಸ್ಪೂನ್ ಜ್ಯೂಸ್ ಆಗುವಷ್ಟು ರಸವನ್ನು ಇದಕ್ಕೆ ಹಿಂಡ್ಕೊತಿದ್ದೀನಿ. ಅಂದರೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟೋದ್ರಿಂದ ಫ್ರೀಸ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ವಿನೆಗರ್ ಬದಲಿಗೆ ನಾವು ನಿಂಬೆ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ನೋಡಿರಿ, ಇದಕ್ಕೆ ನಾವು ಸಕ್ಕರೆಯನ್ನು ಕೂಡ ಹಾಕ್ತಾಯಿದ್ದೀವಿ. ನಮಗೆ ಎಷ್ಟು ಬೇಕಲ್ಲ ಸಕ್ಕರೆ, ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕಂದ್ರೆ ನಾವು ಕಡಿಮೆನೇ ಹಾಕ್ಕೋಬೋದು. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ಕೋತಿದ್ದೀನಿ, ಯಾಕಂದರೆ ಸಣ್ಣ ಮಕ್ಕಳು ಇದ್ದಾವಲ್ಲ, ಹಾಗಾಗಿ ಸ್ವೀಟ್ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ಇವಾಗಿದು ಎಲ್ಲ ಸಕ್ಕರೆ ಕರಗೋತನ ಪೂರ್ತಿ ಕುದಿದು, ಆಮೇಲೆ ತೆಳ್ಳಗಿದೆ ಅಲ್ಲ, ಇದು ಪೂರ್ತಿ ಗಟ್ಟಿ ಆಗೋತನೂ ಕುದಿಲಿಕ್ಕೆ ಬಿಡೋಣ. ಲೋ ಫ್ಲೇಮಲ್ಲಿಟ್ಟು ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡಿ, ಇದು ಕುದೀತಾ ಇದೆ. ಕಲರ್ ಕೂಡ ನೋಡ್ತಿರ್ಬೋದು ನೀವು. ನಾವು ಹೊರಗಡೆ ಎಲ್ಲ ಅಂಗಡಿಯಿಂದ ಹೆಂಗೆ ತಂದಿರ್ತೀವಲ್ಲ ಅದೇ ಟೈಪ್ನ ಇದು ಕಲರ್ನು ಇದೆ. ಸೊ ಇವಾಗ ಇದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ನಾನು ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿರಿ, ಇದು ಕುದ್ದಾಗಿದೆ. ಸೊ ನೋಡಿರಿ, ಈಗ ಗಟ್ಟಿ ಕೂಡ ಆಗಿದೆ. ತೆಳು ಎಲ್ಲ ಹೋಗಿ, ನೀರಿನ ಅಂಶ ಎಲ್ಲ ಹೋಗಿ ನೋಡಿರಿ ಗಟ್ಟಿ ಕೂಡ ಆಗಿದೆ. ಇದು ನಾವು ಪೂರ್ತಿಯಾಗಿ ಕುದೈತಿಲ್ಲ ಅಂತೇಳಿ ನೋಡ್ಕೋಬೇಕಂದ್ರೆ ಸ್ವಲ್ಪ ಪ್ಲೇಟ್ನಾಗ ಸ್ವಲ್ಪ ಹಾಕಿ ನೋಡಿದ್ರೆ ಇನ್ನೂ ಸ್ವಲ್ಪ ಬೇಗ ಸ್ಪೀಡಾಗಿ ಜರಿತಿತ್ತು ಅಂದರೆ ಇನ್ನೂ ಸ್ವಲ್ಪ ಕುದಿಬೇಕಂತೇಳಿ. ಸೊ ಇನ್ನೊಂದು 2 ನಿಮಿಷ ನಾವು ಕುದಿಸೋಣ. ಇವಾಗ ಕುದಿಸಿದಾದ್ಮೇಲೆ ನೋಡಿರಿ ಇನ್ನೊಂದು ಸರಿ ಹಾಕಿ ನೋಡೋಣ. ಇವಾಗ ನೋಡಿ, ನೋಡ್ತಿರ್ಬೋದಲ್ಲ ನೀವು. ಈಗ ನೋಡಿರಿ, ಇನ್ನೂ ಜರಿಯಂಗಿಲ್ಲ. ಸೊ ಇವಾಗ ಗಟ್ಟಿಯಾಗಿದೆ ಅಂಥೇಳಿ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಆರಲಿಕ್ಕೆ ಬಿಡೋಣ. ಆರಲಿಕ್ಕೆ ಬಿಟ್ಟಾದ್ಮೇಲೆ ಇದು ಪೂರ್ತಿಯಾಗಿನೂ ಟೊಮೆಟೊ ಸಾಸು ತಿನ್ನಲಿಕ್ಕೆ ರೆಡಿಯಾಗಿದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.